ಆಗ್ಲಿ. ಯಾಕಂದ್ರೆ ಎಲಿಯ ಏನ್ ಮಾಡ್ಬೇಕಾಗಿತ್ತು ಗೊತ್ತದನ, ಜನ ಬಂದ್ಬಿಟ್ಟು ಹೇಳುವಾಗ ಎಷ್ಟು ಜನ ಬಂದ್ಬಿಟ್ಟು ಇಲ್ಲ ಇಲ್ಲ ಅಂತಂದ್ರು, ಎಷ್ಟೋ ಸಾವಿರಾರು ಜನರು ಬಂದ್ಬಿಟ್ಟು ನಾವು ಎರಡು ಮನಸ್ಸು ಉಳ್ಳವರಾಗಿರ್ತೇವೆ ಅಂತಂದ್ಬಿಟ್ಟು. ಆದ್ರೆ ಎಲಿಯ ಹೇಳ್ತಾ ಇದ್ದಾನೆ, ನೀವು ಒಂದೇ ಮನಸ್ಸು ಉಳ್ಳವರಾಗಿರ್ಬೇಕು ಎಂಬುದಾಗಿ. ನಾವು ಯಾವಾಗ ಒಂದೇ ಮನಸ್ಸನ್ನ ತೆಗೆದುಕೊಳ್ತೇವೋ ನಾವು ಚಂಚಲಕ್ಕೆ ನಾವು ಗುರಿಯಾಗಲ್ಲ, ನಾವು ಗಲಿಬಿಲಿಗೆ ಗುರಿಯಾಗಲ್ಲ, ನಾವು ಯಾವುದೂ ಕೂಡ ನಾವು ಕಳ್ಕೊಳ್ಳಲ್ಲ. ಯಾಕಂದ್ರೆ ನಾವು ದೇವರ ಆಶೀರ್ವಾದವನ್ನ ನಾವು ಹೇಗೆ ಹೊಂದಿಕೊಳ್ತೇವೆ ಅಂತಂದ್ರೆ ನಾವು ಒಂದೇ ಮನಸ್ಸು ಉಳ್ಳವರಾಗಿದ್ರೆ ಮಾತ್ರ ನಾವು ಹೊಡೆದುಕೊಳ್ತೇವೆ. ನಾವು ಒಂದೇ ಮನಸ್ಸು ಉಳ್ಳವರಾಗಿದ್ದೇವೆ ಅಂತಿಲ್ರಿ, ಇನ್ನೊಂದು ಮನಸ್ಸು ಬಂದ್ಬಿಟ್ಟು ನಮಗೆ ಕೆಡಿಸಿದ್ರೆ ನಾವು ಕೆಡಿಸೋದಲ್ಲ. ಯಾವಾಗ ಎರಡು ಮನಸ್ಸು ಉಳ್ಳವರಾಗಿರ್ತೇವೋ ಇನ್ನೊಂದು ಮನಸ್ಸು ಬಂದ್ಬಿಟ್ಟು ನಮಗೆ ಕೆಡಿಸ್ತದೋ ಅವಾಗ ನಾವು ಕೆಡಿಸಿ ಹೋಗಿರ್ತೇವೆ. ಅದಕ್ಕೆ ದೇವರು ಏನಂತ ಹೇಳ್ತಾರೆ ಗೊತ್ತದ, ಮತ್ತು ನೀವು ಒಂದ್ ವೇಳೆ ಸಮುದ್ರದೊಳಗಡೆ ನೀವು ಪ್ರಯಾಣ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, ಸಮುದ್ರದಲ್ಲಿ ಪ್ರಯಾಣ